ನಮಸ್ತೆ. ಇವತ್ತು ಬಂದ್ಬಿಟ್ಟು ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ ಏನೇನು ಪ್ರಿಕಾಷನ್ಸ್ ತೊಗೊಬೇಕು, ಏನೇನು ಇನ್ಸ್ಟ್ರಕ್ಷನ್ ಇರುತ್ತೆ, ಆ 15 ದಿನ ಹೇಗೆ ಕಳಿಬೇಕು ಅಂತ ಹೇಳುವ ನಾನು ಡಾಕ್ಟರ್ ಶಿಲ್ಪಾ ಗುಪ್ತಾ, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್. ಸೊ ಎಂಬ್ರಿಯೋ ಟ್ರಾನ್ಸ್ಫರ್ ಅಥವಾ ಭ್ರೂಣ ಟ್ರಾನ್ಸ್ಫರ್ ಅಂತ ಹೇಳ್ಬೋದು. ಎಲ್ಲರಿಗೂ ಇದೊಂಥರ ಆತಂಕದ ವಿಷಯ ಆಗಿರುತ್ತೆ. ತುಂಬ ಜನ ತುಂಬ ಥರದ ಮಿತ್ ಅಂದರೆ ನಂಬಿಕೆಗಳು, ತುಂಬ ಡಿಫ್ರೆಂಟ್ ನಂಬಿಕೆಗಳಿರುತ್ತೆ. ಈ ಥರ ಮಾಡಿದರೆ ಸಕ್ಸಸ್ ರೇಟ್ ಆಗುತ್ತೆ, ಆ ಥರ ಮಾಡಿದರೆ ಸಕ್ಸಸ್ ರೇಟ್ ಆಗುತ್ತೆ ಅಂತ. ಬಟ್ ಸೈಂಟಿಫಿಕಲಿ ಏನಿದೆ ಇಂಪಾರ್ಟೆಂಟ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡುವ ಅಂತ. ಎಂಬ್ರಿಯೋ ಟ್ರಾನ್ಸ್ಫರ್ ಆದ ತಕ್ಷಣ ನಿಮಗೆ ಓಡಾಡಿದ ತಕ್ಷಣ ಎಂಬ್ರಿಯೋಸ್ ಕೆಳಗೆ ಬೀಳುತ್ತೆ, ಅದು ಜಾರುತ್ತೆ, ಯೂರಿನ್ ಪಾಸ್ ಮಾಡಿದರೆ ಪ್ರಾಬ್ಲಮ್ ಆಗುತ್ತೆ, ಆ ಥರ ಏನೂ ಇರೋದಿಲ್ಲ. ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ 20 to 30 minutes ನಾವು ರೆಸ್ಟ್ ಹೇಳ್ತೀವಿ. 1 hour ಆದಮೇಲೆ ನಾವು ಮನೆಗೆ ಕಳಿಸ್ಕೊಡ್ತೀವಿ. ತುಂಬ ಜನ ಕೇಳ್ತಾರೆ 24 hours ನಾವು ಹಾಸ್ಪಿಟ್ಲಲ್ಲಿ ಇರಬೇಕಾ, 15 ದಿನ ನಾವು ಇಲ್ಲೇ ಇರಬೇಕಾ? ಆ ಥರದ್ದು ಏನೂ ಇಲ್ಲ. ನೆಕ್ಸ್ಟ್ ಕ್ವಶನ್ ಏನು ಕೇಳ್ತಾರೆ ಅಂದರೆ ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ ಕಂಪ್ಲೀಟ್ ಬೆಡ್ ರೆಸ್ಟ್ ಬೇಕಾಗುತ್ತೆ, ಆವಾಗಲೇ ಸಕ್ಸಸ್ ರೇಟ್ ಆಗುತ್ತೆ, ಆ ಥರನೂ ಏನೂ ಇರೋದಿಲ್ಲ. ಮೇನ್ಲಿ ಏನು ಅಂತಂದರೆ ಮೆಂಟಲ್ ಟೆನ್ಷನ್ ಇರಬಾರ್ದು. ಮೋರ್ ದನ್ ಫಿಸಿಕಲ್, ಮೆಂಟಲ್ ಸ್ಟ್ರೆಸ್ ಅಂದರೆ ಈಸಿಯಾಗಿ ತೊಗೊಳ್ಳಿ. ಈಸಿಯಾಗಿ ತೊಗೊಳ್ಳೋದು ಅಂದರೆ ಹೇಳೋದಕ್ಕೆ ಸುಲಭ, ನಿಮಗೆ ಕಷ್ಟ, ನಾನು ಹೇಳ್ತಾ ಇದ್ದೀನಿ ಅದು ಸುಲಭ ಅನಿಸ್ಬೋದು. ಮೆಂಟಲ್ ಸ್ಟ್ರೆಸ್ಸಿಂದ, ಮೆಂಟಲ್ ಟೆನ್ಷನಿಂದ, ಆ ಟೆನ್ಷನಿಂದನೇ ನಮಗೆ ತುಂಬ ನೆಗೆಟಿವ್ ರಿಸಲ್ಟ್ ಬರುತ್ತೆ. ನೀವು ಯಾವಾಗ ಪಾಸಿಟಿವ್ ಇರ್ತೀರಾ, ನಿಮಗೆ ಯಾವಾಗ ಆ ಪ್ರೋಸೆಸ್ ಮೇಲೆ ನಂಬಿಕೆ ಇರುತ್ತಾ, ಆ ಎನ್ವಿರಾನ್ಮೆಂಟ್ ಮೇಲೆ ನಂಬಿಕೆ ಇರುತ್ತಾ, ಆವಾಗ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ನಾರ್ಮಲ್ ನಿಮ್ಮದು ಡೈಲಿ ಆ್ಯಕ್ಟಿವಿಟೀಸ್ ಏನಿರುತ್ತೋ ನಿಮ್ಮದು ಅದೆಲ್ಲ ಮಾಡ್ಕೊಬೋದು. ನಾವು ಹೊರಗಡೆ ಟ್ರಾವೆಲಿಂಗು ಅದನ್ನು ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಬಿಕಾಸ್ ಆಫ್ ದಿ ಏನಾಗುತ್ತೆ ಅಂದರೆ ಇನ್ಫೆಕ್ಷನ್ ಆಗಬಾರ್ದು ಅಂತ. ಪೊಲ್ಯೂಷನ್ ಜಾಸ್ತಿ ಇರುತ್ತೆ, ಹೊರಗಡೆ ಫುಡ್ ತೊಗೊಂಡಾಗ ಫುಡ್ ಪಾಯ್ಸನ್ ಆಗುತ್ತೆ ಅಂತಲೇ ಅಷ್ಟೇ ವಿನಃ ಇನ್ನೇನು ಇರೋದಿಲ್ಲ. ನಿಮ್ಮ ಆಫೀಸ್ ವರ್ಕ್ ಏನಾದ್ರು ಇದ್ದರೆ ವರ್ಕ್ ಫ್ರಮ್ ಹೋಮ್ ತೊಗೊಳ್ಳಿ. ಇಲ್ಲಾಂದರೆ ನೀವು ಯಾವಾಗ ಒಂದ್ಸಲಿ ಹೋಗಿ ಬರ್ತೀರಾ ನಿಮ್ಮ ಆಫೀಸ್ಗೆ, ಯು ವಿಲ್ ಟೇಕ್ ಅದರ್ ಪ್ರಿಕಾಷನ್ಸ್ ಅಂದರೆ ಡೆಫಿನೆಟ್ಟಾಗಿ ನೀವು ಹೋಗಿ ಬರ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇನ್ನೇನೇನು ತೊಗೊಬೇಕಾಗುತ್ತೆ ಸಕ್ಸಸ್ ರೇಟ್ ಜಾಸ್ತಿ ಆಗೋದಕ್ಕೆ. ದರ್ ಆರ್ ಫ್ಯೂ ಮೆಡಿಕೇಶನ್ ಎಲ್ಲರೂ ಪ್ರಿಸ್ಕ್ರೈಬ್ ಮಾಡೇ ಮಾಡ್ತಾರೆ. ಈವನ್ ನಾರ್ಮಲ್ ಪ್ರೆಗ್ನೆನ್ಸಿಗೂ ನಾವು ಹೇಳ್ತೀವಿ, IUI ಕನ್ಸೆಪ್ಷನ್ ಆದರೂ ಹೇಳ್ತೀವಿ, ಅದೇ ಥರ ಇದರಲ್ಲಿರುತ್ತೆ. ಬಟ್ ಸ್ವಲ್ಪ ಅದರ್ ಸಪ್ಲಿಮೆಂಟ್ಸು, ನಿಮ್ದು ಏನೇನು ಪಾಸ್ಟ್ ಹಿಸ್ಟ್ರಿ ಇರುತ್ತೆ, ಏನಾದರೂ ಅಬೋಷನ್ ಆಗಿದೆಯಾ, ರಿಕರೆಂಟ್ ಇಂಪ್ಲಾಂಟೇಷನ್ ಫೇಲ್ಯೂರ್ ಆಗಿದೆಯಾ, ಅದನ್ನು ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಮೆಡಿಕೇಶನ್ ಇರುತ್ತೆ. ಒಂದು ಬಂದ್ಬಿಟ್ಟು ಫೋಲಿಕ್ ಆ್ಯಸಿಡು, ಇದೆಲ್ಲರಿಗೂ ಗೊತ್ತಿರುತ್ತೆ. ಬಿಫೋರ್ ಪ್ರೆಗ್ನೆನ್ಸಿ, ಈವನ್ ಆಫ್ಟರ್ ಪ್ರೆಗ್ನೆನ್ಸಿ ಅಪ್ ಟು 3 months ನಾವು ಫೋಲಿಕ್ ಆ್ಯಸಿಡ್ ಕೊಡ್ತೀವಿ. ಸೊ ದಟ್ ಟು ಅವಾಯ್ಡ್ ದ ನ್ಯೂರಲ್ ಟ್ಯೂಬ್ ಡಿಫೆಕ್ಟು, ಬೇರೆದೆಲ್ಲ ನಮ್ಮಲ್ಲಿ ಸಾಕಬಾರ್ದು ಬೇಬಿಗೆ ಅಂತ. ನೆಕ್ಸ್ಟು ಪ್ರೊಜೆಸ್ಟ್ರಾನ್. ಆಫ್ಟರ್ ಓವ್ಯುಲೇಷನ್, ಎಂಬ್ರಿಯೋ ಫಾರ್ಮೇಷನ್ ಆಗಬೇಕಾದ್ರೆ, ಎಂಬ್ರಿಯೋ ಇಂಪ್ಲಾಂಟೇಷನ್ ಆಗಲಿ, ಪ್ರೆಗ್ನೆನ್ಸಿಯಲ್ಲಿ ಪ್ರೊಜೆಸ್ಟ್ರಾನ್ ತುಂಬಾ ಮ್ಯಾಟ್ರ್ ಆಗುತ್ತೆ. ಈ ಪ್ರೊಜೆಸ್ಟ್ರಾನ್ನ ಓರಲ್ಲ ಕೊಡ್ಬೋದು, ವೆಜನಲ್ ಟ್ಯಾಬ್ಲೆಟ್ ಇರುತ್ತೆ, ಇಂಜೆಕ್ಷನ್ ಇರುತ್ತೆ, ಡಿಪೆಂಡಿಂಗ್ ಅಪಾನ್ ನಿಮ್ಮದು ಕೇಸ್ ಪ್ರಕಾರ ನಾವು ಅದನ್ನು ಕೊಡ್ತೀವಿ. ನೆಕ್ಸ್ಟ್ ಇನ್ನೊಂದು ಎಕೋಸ್ಪ್ರಿನ್ ಅಂತ ಕೊಡ್ತೀವಿ. ದಿಸ್ ಇಸ್ ಅ ಬ್ಲಡ್ ಥಿನ್ನರ್. ಎಕೋಸ್ಪ್ರಿನ್ ಕೊಟ್ಟಾಗ ಏನಾಗುತ್ತೆ, ಬ್ಲಡ್ ಫ್ಲೋ ಚೆನ್ನಾಗಾಗಲಿ ಅಂತಲೇ ಕೊಡೋದು ಇದನ್ನು. ಆದರೆ ಒಂದು ಸೈಡ್ ಎಫೆಕ್ಟು ಎಕೋಸ್ಪ್ರಿನಲ್ಲಿ ಏನಾಗ್ಬೋದು ನಿಮಗೆ ಅಂತಾರೆ, ಒಬ್ಬೊಬ್ಬರಿಗೆ ಸ್ಪಾಟಿಂಗ್ ಕಾಣಿಸುತ್ತೆ. ಬಟ್ ಸ್ಪಾಟಿಂಗ್ ಕಾಣಿಸಿದ ತಕ್ಷಣ ನೆಗೆಟಿವ್ ರಿಸಲ್ಟ್ ಬರುತ್ತೆ. ಸ್ಪಾಟಿಂಗ್ ಕಾಣಿಸಿದ್ರೆ ಈ ಥರ ಆಗುತ್ತೆ, ಆ ಥರ ಏನೂ ಇರೋದಿಲ್ಲ. ಇನ್ನು ಸ್ವಲ್ಪ ಮೆಡಿಕೇಷನ್ನು ಡಿಪೆಂಡಿಂಗ್ ಅಪಾನ್ ಯುವರ್ ಟೈಪು, ನಿಮ್ಮ ಇದ್ರ ಪ್ರಕಾರ ನಾವು ಕೊಡ್ತೀವಿ. ಒಬ್ರೊಬ್ರಿಗೆ ಈಸ್ಟ್ರೋಜನ್ ಸಪ್ಲಿಮೆಂಟ್ ಕೊಟ್ಟಿರ್ತೀವಿ, ಒಬ್ರೊಬ್ರಿಗೆ ವಿಟಮಿನ್ D3 ಕೊಟ್ಟಿರ್ತೀವಿ. ಈ ಥರ ನೋಡ್ಕೊಂಡು ಕೊಡೋದಾಗುತ್ತೆ. ಸೊ ದಿಟ್ಸ್ ಮೇನ್ಲಿ ದ ಫೋಲಿಕ್ ಆ್ಯಸಿಡ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಸಪ್ಲಿಮೆಂಟ್, ಅದೆಲ್ಲ ಬೇಕೇ ಬೇಕಾಗುತ್ತೆ. ನೆಕ್ಸ್ಟ್ ನಾವು ಏನು ಕೇಳ್ತೀವಿ ಅಂತಂದರೆ ಯಾವ ಥರ ಡಯಟ್ ಮಾಡಬೇಕು ಅಂತ. ಪಥ್ಯ ಅಂತ ಹೇಳ್ಬೋದು. ಪಥ್ಯ ಅನ್ನೋದಕ್ಕಿಂತ ಜಾಸ್ತಿ ನೀವು ಈ ಥರ ಡಯಟ್ ಮಾಡಿ ಅನ್ನೋದಕ್ಕಿಂತ ಎಲ್ಲರ ತಲೆಯಲ್ಲೂ ಒಂಥರ ಪಪ್ಪಾಯ ತಿನ್ನಬಾರ್ದು ಅಂತ ತಲೆಯಲ್ಲಿ ಬಂದಿರುತ್ತೆ. ಈ ಪಪ್ಪಾಯ ಅಂದರೆ ಅನ್ರೈಪ್ಡ್, ಅಂದರೆ ಹಣ್ಣಾಗಿಲ್ಲದ್ದು ಪಪ್ಪಾಯ ತಿನ್ನಬಾರ್ದು ಅಂತ ಹೇಳೋದು. ಬಟ್ ನಿಮಗೆ ಪಪ್ಪಾಯ ತಿನ್ನೋದು ಇಷ್ಟ ಇಲ್ಲ, ನಿಮಗೆ ತಿಂದರೆ ನಿಮ್ಗೆ ಏನೋ ನೆಗೆಟಿವ್ ಇದೆ ಅಂತಂದರೆ ನಾವು ಸಜೆಸ್ಟ್ ಮಾಡ್ತೀವಿ, ನಿಮ್ಗೆ ಏನು ಪಾಸಿಟಿವ್ ಅನ್ಸುತ್ತೆ ಆ ಥರ ಮಾಡಿ ಅಂತ. ಸೊ ನಾವು ಹೇಳ್ತೀವಿ ಪಪ್ಪಾಯ ತಿನ್ನಬೇಡಿ ಅಂತ. ಅದು ಬಿಟ್ಟು ತುಂಬ ಖಾರ ಇರೋದು, ತುಂಬ ಸ್ವೀಟು, ತುಂಬ ಉಪ್ಪಿನ ಅಂಶ ತಿನ್ನಬೇಡಿ, ಹೊರಗಡೆ ಫುಡ್ ತಿನ್ನಬೇಡಿ, ಯಾಕಂದರೆ ಫುಡ್ ಪಾಯ್ಸನ್ ಆಗ್ಬೋದು. ಖಾರ ಐಟಮ್ ಯಾಕೆ ಬೇಡ ಅಂತೀವಿ ಅಂತಂದರೆ ಖಾರದಿಂದ ಅಸಿಡಿಟಿ ಆಗುತ್ತೆ. ಆಲ್ರೆಡಿ ಯು ಆರ್ ಆನ್ ಮೆಡಿಕೇಶನ್, ಪ್ಲಸ್ ಅಸಿಡಿಟಿ ಜಾಸ್ತಿ ಆಗುತ್ತೆ ಅಂತಲೂ ನಾವು ಹೇಳ್ತೀವಿ. ಪ್ಲಸ್ ನಿಮಗೆ ಡಯಟ್ ಚಾರ್ಟ್ ಕೊಟ್ಟಿರ್ತೀವಿ. ಸೊ ದಟ್ ವಿಟಮಿನ್ಸ್ ಯಾವುದೇ ಚೆನ್ನಾಗಿರುತ್ತೆ, ಅದರಲ್ಲಿ ಏನಾರ ಮಿನರಲ್ಸ್ ಚೆನ್ನಾಗಿರುತ್ತೆ, ಈ ಥರ ಡಯಟ್ ತೊಗೊಂಡ್ರೆ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಅಂತ ಏನಾರ ಅನಿಸಿದರೆ ನಾವು ಅದನ್ನೆಲ್ಲ ಕೊಡ್ತೀವಿ. ಯಾಕಂದರೆ ತುಂಬ ಜನ ವೆಜಿಟೇಬಲ್ ತಿನ್ನಲ್ಲ, ಫ್ರೂಟ್ಸ್ ತಿನ್ನಲ್ಲ. ಸೊ ಆ ಥರ ಎಲ್ಲ ಮಾಡಬೇಡಿ. ತುಂಬ ವೆಜಿಟೇಬಲ್, ತುಂಬ ಫ್ರೂಟ್ಸಿಂದ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಇರುತ್ತಲ್ಲ, ಆ ಆ್ಯಂಟಿ ಆಕ್ಸಿಡೆಂಟ್ಸ್ ನಿಮಗೆ ಫ್ರೀ ರ್ಯಾಡಿಕಲ್ನ ಸಪ್ರೆಸ್ ಮಾಡಿಬಿಟ್ಟು ನಿಮಗೆ ಅಬೋಷನ್ ಆಗಿರ್ಬೋದು ಅಥವಾ ಬೇರೆ ಇನ್ಫೆಕ್ಷನ್ನು ಏನೂ ಆಗಲಿಲ್ಲ ಅಂದರೆ ಇಮ್ಯುನಿಟಿನ ಚೆನ್ನಾಗಿ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಂಟರ್ಕೋರ್ಸ್. 15 days ನಾವು ಹಸ್ಬೆಂಡ್ ವೈಫ್ ಕಾಂಟ್ಯಾಕ್ಟ್ ಆಗಲಿಲ್ಲಂಗೆ ಇರೋದಕ್ಕೆ ಹೇಳ್ತೀವಿ. ಬಿಕಾಸ್ ಆ ಪೆಲ್ವಿಕ್ ಅಂದರೆ ಆ ಯೂಟ್ರಸ್ ಸುತ್ತಮುತ್ತ ನಮಗೆ ಪ್ರೆಷರ್ ಬೀಳಬಾರ್ದು ಅಂತ ಅದನ್ನು ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ತುಂಬ ಟ್ರಾವೆಲ್ ಮಾಡಬಾರ್ದು ಅಂತಲೂ ನಾವು ಸಜೆಸ್ಟ್ ಮಾಡ್ತೀವಿ ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ. ಈ 15 days ನಿಮ್ಗೆ ಏನಾರ ಸಿಮ್ಟಮ್ಸು, ಒಬ್ಬೊಬ್ಬರಿಗೆ ಸ್ಪಾಟಿಂಗ್ ಆಗ್ಬೋದು, ಪೇನ್ ಆಗಿರ್ಬೋದು, ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು, ಅಥವಾ ವಾಮಿಟಿಂಗ್ ಸೆನ್ಸೇಷನು, ಇದು ಯಾವುದಿದ್ರೂ ಈ ಯಾವುದೂ ಸೈನು ಪ್ರೆಗ್ನೆನ್ಸಿ ಇದೆ ಅಂತಲೂ ಅಲ್ಲ, ಪ್ರೆಗ್ನೆನ್ಸಿ ನೆಗೆಟಿವ್ ಬರುತ್ತೆ ಅಂತಲೂ ಅಲ್ಲ. ಸೊ ಮೇನು ನೀವು ಸ್ಟ್ರೆಸ್, ಇವೆಲ್ಲ ಸ್ಟ್ರೆಸ್ನ ತೊಗೊಬೇಡಿ ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ.
ಇನ್ನು ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಫ್ರೀಕ್ವೆಂಟಾಗಿ ಯೂರಿನ್ ಟೆಸ್ಟ್ ಮಾಡ್ಕೊಂಡು ಹೋಗ್ತಾರೆ, ಪಾಸಿಟಿವ್ ಬರುತ್ತಾ ನೆಗೆಟಿವ್ ಬರುತ್ತೆ, ಪಾಸಿಟಿವ್ ಬರುತ್ತಾ ನೆಗೆಟಿವ್ ಬರುತ್ತಾ ಅಂತ. ಇದನ್ನು ತುಂಬಾ ತಪ್ಪು. ಆಫ್ಟರ್ 15 ಡೇಸ್ ನಾವು ಯೂರಿನ್ ಟೆಸ್ಟ್ ಹೇಳ್ತೀವಿ, ಬ್ಲಡ್ ಟೆಸ್ಟ್ ಹೇಳ್ತೀವಿ. ಯಾಕಂದರೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಫ್ರೀಕ್ವೆಂಟಾಗಿ ಮಾಡೋದ್ರಿಂದ ರಿಸಲ್ಟ್ ಚೇಂಜು ಆಗೋದಿಲ್ಲ, ಅದರಲ್ಲಿ ರಿಸಲ್ಟ್ ತೋರಿಸೋದು ಇಲ್ಲ. ಸೊ 15 ಡೇಸ್ ನೀವು ಏನು ಕಾರಣಕ್ಕೂ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್ ಏನಂತಾರೆ ಅಂದರೆ ಈ ಸಿಂಪ್ಟಮ್ಸ್ ಬಂದರೆ ಪಾಸಿಟಿವ್ ಬರುತ್ತೆ, ಆ ಸಿಂಪ್ಟಮ್ಸ್ ಬಂದರೆ ಪಾಸಿಟಿವ್ ಬರುತ್ತೆ, ಆ ಥರ ಏನೂ ಇರೋದಿಲ್ಲ. ಜಸ್ಟ್ ಯು ಬಿ ಇನ್ ರೆಸ್ಟ್ ಅಂತ ಅಂದರೆ ಮೆಂಟಲ್ ಟೆನ್ಷನ್ ತೊಗೊಂಡಿಲ್ಲಂಗೆ ನಿಮ್ಮ ಆ್ಯಕ್ಟಿವಿಟೀಸ್ ನೀವು ಮಾಡಿಕೊಂಡು ನಕ್ಕೊಂತ ಬುಕ್ ಓದ್ಕೊತ ಪಾಸಿಟಿವ್ ಥಾಟ್ಸಲ್ಲಿ ಇದ್ದಷ್ಟು ನಿಮಗೆ ರಿಸಲ್ಟ್ನ ಕೊಡುತ್ತೆ. ಯಾವಾಗ ನಾವು ಡಾಕ್ಟರ್ಸ್ನ ಮೀಟ್ ಮಾಡಬೇಕಾಗುತ್ತೆ ಈ 15 ಡೇಸ್ ಅಂದರೆ ತುಂಬ ಬ್ಲೀಡಿಂಗ್ ಆಗ್ತಾ ಇದೆ ಅಥವಾ ಬ್ಲೋಟಿಂಗ್ ಸೆನ್ಸೇಷನ್ ಆಗ್ತಾ ಇದೆ, ವಾಮಿಟಿಂಗ್ ತುಂಬ ಆಗ್ತಾ ಇದೆ, ತುಂಬ ಪೇಯ್ನ್ ಇದೆ, ಡೆಫಿನೆಟಾಗಿ ನಾವು ಸಜೆಸ್ಟ್ ಮಾಡ್ತೀವಿ ನೀವು ಬಂದು ಮೀಟ್ ಆಗೋಕ್ಕೆ. ಬಿಕಾಸ್ ಒಬ್ರೊಬ್ರಿಗೆ ಏನಾಗುತ್ತೆ ಅಂದರೆ ಓವೇರಿಯನ್ ಹೈಪರ್ ಸ್ಟಿಮ್ಯುಲೇಷನ್ ಆಗಿರ್ಬೋದು, ಅಥವಾ ಯಾವ್ದಾರ ಟ್ಯಾಬ್ಲೆಟಿಂದ ನಿಮಗೆ ಏನಾದರೂ ಸರಿ ಹೋಗ್ತಿಲ್ದಂಗೆ ಇರ್ಬೋದು, ಈ ಥರ ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಆವಾಗ ಒಂದ್ಸರಿ ನೀವು ಡಾಕ್ಟರ್ ಮೀಟ್ ಆದರೆ ಅದಕ್ಕೆ ತಕ್ಕ ಪರಿಹಾರ ಇದ್ದೇ ಇರುತ್ತೆ. ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ, ನಾವು ಆನ್ಸರ್ ಮಾಡ್ತೀವಿ. ಥ್ಯಾಂಕ್ ಯು.